ಪ್ರಧಾನಿ ಮೋದಿ ಕರೆಗೆ ಓಗೊಟ್ಟ ಹೈಕೋರ್ಟ್ ಜಡ್ಜ್, ಸೈಕಲ್ ತುಳಿಯುತ್ತಲೇ ಕೋರ್ಟ್ಗೆ ಬಂದ ನ್ಯಾಯಮೂರ್ತಿಗಳು. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ಇಡೀ ದೇಶದ ಗಮನ ಸೆಳೆದಿರೋದು ಮಧ್ಯಪ್ರದೇಶದ ಜಬಲ್ಪುರ ಹೈಕೋರ್ಟ್ನ ಒಬ್ಬ ನ್ಯಾಯಮೂರ್ತಿಗಳ ನಡೆ. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗಷ್ಟೇ ದೇಶದ ಜನತೆಗೆ ನೀಡಿದ್ದ ಒಂದು ಕರೆಗೆ ಸ್ಪಂದಿಸಿರುವ ನ್ಯಾಯಮೂರ್ತಿ ದ್ವಾರಕಾಧೀಶ್ ಬನ್ಸಲ್ ಅವರು ಇಂದು ತಮ್ಮ ಐಷಾರಾಮಿ ಕಾರನ್ನು ಬಿಟ್ಟು ಸೈಕಲ್ ಏರಿ ಕಚೇರಿಗೆ ಬರುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಅಸಲಿಗೆ ನಡೆದಿದ್ದೇನು ಅಂದ್ರೆ, ಕಳೆದ 2 ದಿನಗಳ ಹಿಂದೆಯಷ್ಟೇ ಪ್ರಧಾನಿ ಮೋದಿ ಅವರು ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡುತ್ತಾ ಜಾಗತಿಕವಾಗಿ ಹೆಚ್ಚುತ್ತಿರುವ ಇಂಧನ ಬಿಕ್ಕಟ್ಟು ಮತ್ತು ತೈಲ ಬೆಲೆ ಏರಿಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದರು. ಈ ಸಂದರ್ಭದಲ್ಲಿ ಅವರು ದೇಶದ ಜನತೆಗೆ ಒಂದು ಮನವಿ ಮಾಡಿದ್ದರು. ಕನಿಷ್ಠ 1 ರಿಂದ 2 ಕಿಲೋಮೀಟರ್ ದೂರದ ಪ್ರಯಾಣಕ್ಕೆ ಜನರು ವಾಹನಗಳ ಬದಲಾಗಿ ಸೈಕಲ್ ಬಳಸಬೇಕು ಅಥವಾ ನಡೆದುಕೊಂಡು ಹೋಗಬೇಕು ಎಂದು ಕರೆ ನೀಡಿದ್ದರು. ಪ್ರಧಾನಿಯವರ ಈ ಮಾತಿನಿಂದ ಪ್ರೇರಿತರಾದ ಜಸ್ಟಿಸ್ ದ್ವಾರಕಾಧೀಶ್ ಬನ್ಸಲ್ ಅವರು ಇಂದು ತಮ್ಮ ನಿವಾಸದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಹೈಕೋರ್ಟ್ ಸಂಕೀರ್ಣಕ್ಕೆ ಸೈಕಲ್ನಲ್ಲೇ ಆಗಮಿಸಿದರು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ನ್ಯಾಯಮೂರ್ತಿಗಳು, ಜಾಗತಿಕ ಇಂಧನ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಇಂಧನ ಉಳಿಸುವಂತೆ ಪ್ರಧಾನಿಗಳು ಕರೆ ನೀಡಿದ್ದಾರೆ. ನಾವು ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಮಾತ್ರಕ್ಕೆ ನಾವೇನು ವಿಶೇಷ ವ್ಯಕ್ತಿಗಳಲ್ಲ, ದೇಶದ ಹಿತದೃಷ್ಟಿಯಿಂದ ಪ್ರತಿಯೊಬ್ಬರೂ ಈ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಜಬಲ್ಪುರದ ಮುಖ್ಯ ನ್ಯಾಯಮೂರ್ತಿಗಳಾದ ಸಂಜೀವ್ ಸಚ್ದೇವ್ ಅವರು ಕೂಡ ಈ ಹಿಂದೆ ಸೈಕಲ್ ತುಳಿಯುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಬಿಸಿಲಿನ ಬೇಗೆಯ ನಡುವೆಯೂ ಪರಿಸರ ಕಾಳಜಿ ಮತ್ತು ದೇಶದ ಆರ್ಥಿಕತೆಯ ಹಿತಕ್ಕಾಗಿ ನ್ಯಾಯಾಧೀಶರು ತೋರಿದ ಈ ಸರಳತೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗುತ್ತಿದೆ. ಒಟ್ಟಿನಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದರೂ ದೇಶದ ಪ್ರಧಾನಿಯ ಮಾತಿಗೆ ಗೌರವ ನೀಡಿ ಸೈಕಲ್ ಏರಿ ಬಂದಿದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.